ನಾವು ತಿನ್ನೋ ಎಲ್ಲಾ ಮೀಲಲ್ಲೂ ಪ್ರೋಟೀನ್ ಇರ್ಲೇಬೇಕಾ? ಡೇ 207 ಫಿಟ್ನೆಸ್ ಫ್ಲೋ ಆಗಲ್ಲ ಗುರು, ನನ್ ಕೈಯಲ್ಲಿ ಆಗಲ್ಲ. ಬೇಗ ನಾವು ಒಂದು ಮನೇಲಿ ಟ್ರೆಡ್ಮಿಲ್ ನ ಹಾಕ್ಸ್ಕೊಬೇಕು. ಯಾವಾಗ ನೋಡಿದ್ರು ಇಲ್ಲಿ ಸೈಕಲ್ ಹೊಡೆದೇ ಆಗೋದು. ಹೌದು ಗುರು, ನಾವು ತಿನ್ನೋ ಎಲ್ಲಾ ಮೀಲಲ್ಲೂ ಪ್ರೋಟೀನ್ ಅನ್ನೋದು ಇರಬೇಕು. ಲೈಕ್ ಮೊಟ್ಟೆ, ಚಿಕನ್, ಪನ್ನೀರ್, ವೆ ಪ್ರೋಟೀನ್. ನೀವು ಫ್ಯಾಟ್ ಲಾಸ್ ಅನ್ನ ಮಾಡಿ, ವೇಟ್ ಗೇನ್ ಅನ್ನ ಮಾಡಿ, ಎರಡಕ್ಕೂ ಮೇನ್ ಫಂಡಮೆಂಟಲ್ ಫ್ಯಾಕ್ಟರ್ ಏನಂದ್ರೆ ಪ್ರೋಟೀನ್. ನಾವು ಕನ್ಸಿಸ್ಟೆಂಟ್ ಆಗಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ಬಾಡಿಗೂ ಕನ್ಸಿಸ್ಟೆಂಟ್ ಆಗಿ ಎಲ್ಲಾ ಮೀಲಲ್ಲೂ ಪ್ರೋಟೀನ್ ಸಪ್ಲೈ ಇದ್ರೆ ಬಾಡಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಷ್ಟೇ. ಚೀನ್ ಟಪಕ್ ಡುಮ್ ಎಲ್ರು ಅವ್ರ ಜಿಮ್ ಬ್ಯಾಗ್ ಅಲ್ಲಿ ಶೂಸ್, ಬೆಲ್ಟ್, ಸ್ಟ್ರಾಪ್ಸ್, ಪ್ರೀ ವರ್ಕೌಟ್, ಅದು ಇದು. ನನ್ ಬ್ಯಾಗ್ ಅಲ್ಲಿ ಏನೆಲ್ಲಾ ಇರುತ್ತೆ ಗೊತ್ತಾ? ಲಿಟ್ರಲಿ ಒಂದ್ ಜೊತೆ ಸಾಕ್ಸ್. ಗುರು, ನನ್ಗೆ ಅದನ್ನ ಎತ್ಕೊಂಡು ಹೋಗೋಕ್ಕೂ ಮರ್ತೋಗುತ್ತೆ. ಲಿಟ್ರಲಿ ಒಂದು ಖಾಲಿ ಬ್ಯಾಗ್ ಎತ್ಕೊಂಡು ಹೋಗಿದ್ದೀನಿ. ನಾನ್ ಬೆಳಿಗ್ಗೆ ಓಟ್ಸಿಗೆ ವೇ ಪ್ರೋಟೀನ್ ಹಾಕೊಂಡ್ ತಿಂತೀನಿ. ನೆಕ್ಸ್ಟ್ ಮಧ್ಯಾಹ್ನ 1:30 ಊಟ, ಅಲ್ಲಿ ಚಿಕನ್. ನೆಕ್ಸ್ಟ್ ಊಟ ಬರೋದ್ರೆ ರಾತ್ರಿ 9 ಗಂಟೆಗೆ. ಇಲ್ಲಿ ಸ್ವಲ್ಪ ತುಂಬಾ ಗ್ಯಾಪ್ ಇದೆ, ಸೊ ಸಾಯಂಕಾಲ ಒಂದ್ ಬಾಳೆಹಣ್ಣು ಜೊತೆಗೆ ಒಂದ್ ಸ್ಕೂಪ್ ವೇ ಪ್ರೋಟೀನ್ ತಗೊಂತೀನಿ. ಇಲ್ಲಾಂದ್ರೆ ಸ್ವಲ್ಪ ಬೇಗ ಊಟ ಮಾಡ್ತೀನಿ. ನೈಟ್ ವೇ ಪ್ರೋಟೀನ್ ಪ್ಲಸ್ ಮೊಸರು ಹಾಕೊಂಡು ಐಸ್ ಕ್ರೀಮ್ ನ ಮಾಡ್ಕೊಂತೀನಿ. ನಿಮ್ಗೂ ಬೇಕು ಅಂದ್ರೆ ಲಿಂಕ್ ಬೈ ಅಂಡ್ ಸ್ಟೋರಿ ಇದೆ. ಕೋಡ್ ಸ್ಯಾಂಡಿ ಫಾರ್ ಎಕ್ಸ್ಟ್ರಾ ಡಿಸ್ಕೌಂಟ್. ರೀಸೆಂಟ್ ಆಗಿ ವಿನಯ್ ಬ್ರೋ ಜಿಮ್ನಾಸ್ಟಿಕ್ ಬರೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸಾಯಂಕಾಲ ಇನ್ನೇನ್ ಜಿಮ್ನಾಸ್ಟಿಕ್ ಹೋಗ್ಬೇಕಾದ್ರೆ ಫೋನ್ ಮಾಡಿದ್ರು, ಸ್ಯಾಂಡಿ ಬ್ರೋ ಇವತ್ ಬರ್ತಾ ಇದೀರಾ ತಾನೆ? ಹ್ಞೂ ಬ್ರೋ. ಆಮೇಲೆ ಬ್ರೋ ಇದನ್ನೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ತಲೆ ಸುತ್ತಾ ಅಂತ ಕೇಳಿದ್ರು. ನಾನು ಬ್ರೋ ತಲೆ ಸುತ್ತದ, ನನಗೆ ಸ್ಟಾರ್ ಗಳೆಲ್ಲ ಕಾಣಿಸುತ್ತೆ. ಸ್ಟಾರ್ ತೋರಿಸ್ತೀನಿ ನೋಡ್ರಿ ಇವಾಗ. ಗುಡ್. ಸಿಗೋ ನಾಳೆ.